ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸವನ್ನ ದೇವರಾಜೇಗೌಡರು ಮಾಡಿದ್ದ ಅಥವಾ ನಿಜವಾಗ್ಲೂ ಕೂಡ ಸತ್ಯಾಂಶ ಇದೆಯಾ? ಈ ಸತ್ಯಾಂಶ ಇದೆ ಅನ್ನೋದಾದ್ರೆ ಅದರ ತನಿಖೆ ಕೂಡ ಆಗಬೇಕಾಗತ್ತೆ. ಸೊ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಇರೋದು ಅದು ದೇವರಾಜೇಗೌಡರ ಆರೋಪದ ಮೇಲೆಗೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಶತಕೋಟಿ ಆಫರ್ ಬಾಂಬ್ ಸಿಡಿಸಿದ್ದಾರೆ. ದೇವರಾಜೇಗೌಡಗೆ ಶತಕೋಟಿ ಆಫರ್ ಅನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ರ. ಕುಮಾರಸ್ವಾಮಿ ಮೋದಿ ಹೆಸರಿಗೆ ಕಳಂಕ ತರೋಕೆ ಸಂಚು ನಡೆದಿದೆಯಾ? ವಕೀಲ ದೇವರಾಜೇಗೌಡ ಆರೋಪದಲ್ಲಿ ಸತ್ಯ ಇದೆಯಾ? ಗಾಳಿಯಲ್ಲಿ ಗುಂಡು ಹೊಡೆದ್ರ ದೇವರಾಜೇಗೌಡ? ಸೊ ಈ ವಿಚಾರದಲ್ಲಿ ಈಗ ದೇವರಾಜೇಗೌಡರು ಮಾಡಿರುವಂತಹ ಆರೋಪವನ್ನ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಾದ್ರೆ ಸತ್ಯಾಂಶಗಳು ಆಚೆ ಬರಬೇಕು. ದಾಖಲೆಗಳನ್ನ ಆಚೆ ಬಂದ್ಮೇಲೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಅವ್ರು ಈಗಾಗಲೇ ಹೇಳಿ ಆಗಿದೆ. ಹಾಗಾಗಿ ಅದಕ್ಕೂ ಮೊದಲೇ ಈಗ ಏನಾದರೂ ದಾಖಲೆಗಳಿದ್ರೆ ಸರ್ಕಾರವನ್ನು ಬಿಡುಗಡೆ ಮಾಡಲಿ. ಒಂದು ಕಡೆಗೆ ಶಿವರಾಮೇಗೌಡರು ಹೇಳ್ತಾ ಇದ್ರಲ್ಲ, ಅವ್ರಿಗೆ ತಾಕತ್ತಿದ್ರೆ ಅವ್ರು ಪೂರ್ತಿ ಆಡಿಯೋ ಬಿಡುಗಡೆ ಮಾಡಲಿ, ಅರ್ಧ ಆಡಿಯೋ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಈಗ ಮೊಬೈಲ್ SIT ಕಡೆನೇ ಇದೆ. ಸರ್ಕಾರ ಬೇಕಿದ್ರೆ ಆಡಿಯೋನ ಬಿಡುಗಡೆ ಮಾಡಿಸಬಹುದು. ಏನಿದೆ ಆಡಿಯೋ ಪೂರ್ಣ ಪ್ರಮಾಣದಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿರೋ ಆಡಿಯೋ ಆಚೆ ಬಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವ್ರು ಸತ್ಯ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ. ಇಲ್ಲಾಂದ್ರೆ ಬೋರಿಂಗ್ ಕ್ಲಬ್ನಲ್ಲಿ 110ರಲ್ಲಿ ಅಲ್ಲಿ CC ಕ್ಯಾಮ್ರಾ ಅಂತೂ ಹಾಕಿರ್ತಾರೆ. ಕ್ಲಬ್ಬಲ್ಲಿ ಅಂದಮೇಲೆ ಕ್ಯಾಮ್ರಾಗಳಿದ್ದೇ ಇರುತ್ತೆ. ಯಾವಾಗ ಏನು ಅನ್ನೋದರ ಕ್ಯಾಮ್ರಾ ವಿಜುವಲ್ ಸಮೇತವಾಗಿ ತೋರಿಸಿದ್ರೆ ನಮಗೂ ಗೊತ್ತಾಗುತ್ತೆ ಅಲ್ವಾ ಅದ್ರ ಬಂದ್ರೆ ದೃಶ್ಯಗಳು. ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಇದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದಾದ್ರೆ ತನಿಖೆ ಆಗಲೇಬೇಕಾಗತ್ತೆ ಈ ವಿಚಾರವನ್ನು ಕೂಡ. ಕಾರಣ ಸುಮ್ಮನೆ ಯಾರೋ ಕಂಡ್ಕಂಡಂಗೆ ಯಾರ್ಯಾರ್ದು ಹೆಸರನ್ನು ಹೇಳೋಕ್ಕೆ ಇದೇ 3 ಸಚಿವರ ಹೆಸರನ್ನು ಯಾಕೆ ಹೇಳಬೇಕಾಗಿತ್ತು? ಅದು ಇನ್ನೊಂದು ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟಾಗುತ್ತೆ. ಇನ್ನೊಂದಿಷ್ಟು ಸಚಿವರ ಹೆಸರು ಹೇಳ್ಬೋದಾಗಿತ್ತಲ್ಲ, ಪರ್ಟಿಕ್ಯುಲರ್ ಆಗಿ 4 ಅಂತ ಯಾಕೆ ಹೇಳಿದ್ರು? ಇವೆಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ಸೀರಿಯಸ್ ಆಗಿದೆಯಾ ಅಥವಾ ಏನೋ ಹೇಳಿದ್ದಾರೆ ಬಿಡು ಅಂತ ಹೇಳಿ ಬಿಟ್ಟಾಕೋ ಪರಿಸ್ಥಿತಿಯಲ್ಲಿ ಇದೆಯಾ? ಅರುಣ್, ಪೊಲೀಸರ ವಶದಲ್ಲಿದ್ದಾಗಲೇ ಈ ಥರದೊಂದು ಗಂಭೀರವಾದಂಥ ಆರೋಪವನ್ನು ದೇವರಾಜೇಗೌಡ ಅವರು ಮಾಡಿದ್ದಾರೆ. ಇನ್ನು ಪೊಲೀಸವರ ವಿಚಾರಣೆ, SIT ಅವರ ವಿಚಾರಣೆಯಲ್ಲೂ ಕೂಡ ಬಹುತೇಕ ಇದನ್ನೇ ಹೇಳಿರ್ತಾರೆ. ಒಂದು ವೇಳೆ ಇದನ್ನೇ ಹೇಳಿದರೆ ನಿಜಕ್ಕೂ ಕೂಡ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ, ತನಿಖೆ ವ್ಯಾಪ್ತಿಗೆ ಇದನ್ನು ತಂದುಕೋತಾರ SIT ಅಧಿಕಾರಿಗಳು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ತನಿಖೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಅನ್ನುವಂಥದ್ದು. ಯಾಕೆಂದರೆ ಪ್ರೆಸ್ ಮೀಟ್ ಮಾಡಿದಾಗಿನಿಂದ ಇಲ್ಲಿವರೆಗೂ ಕೂಡ ಅವರು ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. DK ಅವರೇ ಇದರ ಹಿಂದೆ ಇದ್ದಾರೆ, ಅವರೇ ಪೆನ್ ಡ್ರೈವ್ಗಳನ್ನು ಹಂಚಿ BJP JDS ನಾಯಕರ ಮೇಲೆ ಹಾಕ್ತಾ ಇದ್ದಾರೆ, HDK ಮೇಲೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನನಗೆ 100 ಕೋಟಿ ಆಫರ್ ಕೂಡ ಕೊಟ್ಟಿರುವಂಥ ಬಿಜೆಪಿ ವರಿಷ್ಠರಿಗೂ ಕೂಡ ಒಂದು ರೀತಿಯಲ್ಲಿ ಇಡೀ ಪ್ರಕರಣದಲ್ಲಿ ಮುಜುಗರ ತರಬೇಕನ್ನುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಷಡ್ಯಂತ್ರ ನಡೀತಿದೆ. 4 ಜನ ಸಚಿವರು ಇದ್ದಾರೆ, ಎಲ್ಲರೂ ಶಿವರಾಮೇಗೌಡರು ಕೂಡ ಸೇರಿದ್ದಾರೆ. ಇವೆಲ್ಲವೂ ಕೂಡ ಆರೋಪಗಳನ್ನು ಅವರು SIT ವಿಚಾರಣೆಯಲ್ಲೂ ಕೂಡ ಹೇಳಿರಲಿಕ್ಕೆ ಸಾಧ್ಯ ಇದೆ. ಆದರೆ ತನಿಖೆ ಮಾಡ್ತಾರಾ ಅನ್ನುವಂಥದ್ದು ಒಂದು. ಇನ್ನೊಂದು, ಇಷ್ಟೆಲ್ಲ ಗಂಭೀರ ಆರೋಪ ಮಾಡಿರುವಂತಹ ವಿಚಾರ ಒಂದು ಕಡೆ ಇದ್ದಾಗ ಇದನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಇದನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥದ್ದು ಕೇಳ್ಕೋಬೇಕು. ಜೊತೆಗೆ 4 ಜನ ಸಚಿವರು ಏನಿದ್ದಾರೆ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಒಂದು ವೇಳೆ ಇಡೀ ಸರ್ಕಾರವೇ ಇದರಲ್ಲಿ DK 4 ಸಚಿವರು ಅಂದರೆ ಒಂದು ರೀತಿಯಲ್ಲಿ ಸರ್ಕಾರನೇ ಪಾಲ್ಗೊಂಡಿದೆ ಅಂತಾನೆ ಅವರ ಆರೋಪ. ಹಾಗಾಗಿ ಸರ್ಕಾರದ ಮೇಲೇ ಅವರು ಆರೋಪ ಮಾಡಿರುವಂಥದ್ದು. ಇನ್ನೊಂದು ಕಡೆ ಇಡೀ ಪ್ರಕರಣದಲ್ಲಿ BJP ನಾಯಕರು ಒಂದು ಕಡೆ CBIಗೆ ತನಿಖೆ ಕೊಡಿ ಅನ್ನುವಂಥ ಆರೋಪ ಮಾಡ್ತಾರೆ. ಇನ್ನೊಂದು ಕಡೆ ದೇವರಾಜೇಗೌಡ ಅವರ ಏನು ಆರೋಪ ಮಾಡ್ತಾ ಇದ್ದಾರೆ, ಒಂದು ಕಡೆ ಅಂತರ ಕೂಡ ಕಾಯ್ದುಕೊಳ್ತಿದ್ದಾರೆ. BJP ನಡೆಯೂ ಕೂಡ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ದೇವರಾಜೇಗೌಡ ಅವರು ಏನು ಆರೋಪ ಮಾಡಿದರೆ ಈ ಸಂಬಂಧಪಟ್ಟಂತೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ತನಿಖೆ ನಡೆಯುತ್ತಾ ಅನ್ನೋಂಥದ್ದು ಕೂಡ ಕಾದು ನೋಡಬೇಕು. ಅವ್ರ ಹತ್ರ ದಾಖಲಾತಿ ಇದ್ದರೆ, ದಾಖಲಾತಿ ಇದ್ಕೊಂಡು ಅವರು ಈ ಥರ ಆರೋಪ ಮಾಡ್ತಿದ್ದಾರೆ ಅಂದರೆ ದಾಖಲಾತಿ ಯಾವಾಗ ಬಿಡುಗಡೆ ಮಾಡ್ತಾರೆ, ಬೇಲ್ ಸಿಕ್ಕ ನಂತರ ಬಿಡುಗಡೆ ಮಾಡ್ತಾರಾ, ದಾಖಲಾತಿ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ಸಾಕಷ್ಟು ಗೊಂದಲಗಳು, ಅನುಮಾನಗಳು, ಪ್ರಶ್ನೆಗಳು ಈ ಒಂದು ಪ್ರಕರಣದಲ್ಲಿ ಅವರ ಆರೋಪದಲ್ಲೂ ಕೂಡ ಇರುವಂಥದ್ದು. ಅರುಣ್, ಓಕೆ ಮಸೂದ್, ನಿಮ್ಮ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಸೊ ಈಗ ಈ ಪ್ರಕರಣದಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ಕಳಂಕ ತರುವಂಥ ಎಲ್ಲ ಸಂಚನ್ನು ಮಾಡ್ತಾ ಇದ್ದಾರೆ ಅಂತಿದ್ದಾರೆ, ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತಿದ್ದಾರೆ. ಹಾಗಾಗ್ಲಿಕ್ಕಿಲ್ಲ ಇದು. ಯಾಕಂದರೆ ಅವ್ರು ಹೇಳ್ತಾ ಇರುವಂಥ ಪಾಯಿಂಟ್ ಟು ಪಾಯಿಂಟು ರೂಮ್ ನಂಬರ್ಸ್ಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಎವಿಡೆನ್ಸ್ಗಳು ಸಿಕ್ಕೇ ಸಿಗುತ್ತೆ. ಆ ದಾಖಲೆಗಳನ್ನು ಸರ್ಕಾರ ಬಿಡುಗಡೆ ಮಾಡಬೇಕು.